ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಲೈಫ್ ಕನ್ನಡ. ಸೊ ತುಂಬ ದಿನಗಳಿಂದ ನಾವು ಈ ಒಂದು ವೆಯ್ಟ್ ಮಾಡ್ತಿದ್ವಿ. ಒಂದು ದಿವಸಕ್ಕೆ ಗೃಹ ಪ್ರವೇಶ ದಿನ ಕೊನೆಗೂ ಬಂತು. ಸೊ ಇದು ಅಮ್ಮ ಮನೆ ಗೃಹ ಪ್ರವೇಶದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 1 ವಿಡಿಯೋ ನೀವು ಆಲ್ರೆಡಿ ಆಗಲೇ ನೋಡಿದ್ದೀರಾ. ಇದು ಪಾರ್ಟ್ 2 ವಿಡಿಯೋ. ಸೊ ಈ ನನ್ನ ಒಂದು ವಿಡಿಯೋದಲ್ಲಿ ಗೋಪೂಜೆ, ಹಾಗೆ ಗಂಗೆ ಪೂಜೆ, ಹಾಗೆ ಹೊಸ್ಲು ಪೂಜೆ, ಹಾಗೆ ಹಾಲು ಉಗ್ಸೋದು, ಹಾಗೆ ಸತ್ಯನಾರಾಯಣ ಪೂಜೆ, ಸೊ ಇದೆಲ್ಲನೂ ಕೂಡ ನಾನು ನಿಮಗೆ ನನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಿನ್ನೆ ಗೃಹ ಪ್ರವೇಶ ಮುಗ್ದಿದ್ದೆ 12 ಗಂಟೆ ಆಗಿತ್ತು. ಸೊ ನಾವು ಕೂಡ ಅಷ್ಟೊಂದೇನು ನಿದ್ದೆನು ಮಾಡಿರಲಿಲ್ಲ. ಸ್ವಲ್ಪ ಗೆಸ್ಟ್ಗಳೆಲ್ಲ ಬಂದಿದ್ರಲ್ಲ, ಸೊ ಹಂಗೆ ಜಸ್ಟ್ ಮಾತಾಡಿಕೊಂಡೆ ನಾವು ಕಾಲ ಕಳೆದ್ವಿ. ಇನ್ನು ಪುರೋಹಿತರು ನೆನ್ನೆನೇ ಹೇಳಿದರು ನಮಗೆ 5:30ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮ ತಯಾರಾಗಿ ಬಂದಿದ್ದರು ಅಷ್ಟೊತ್ತಿಗೆ. ಇನ್ನೂ ಹಸು ಮತ್ತು ಕರುವನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಕರ್ಕೊಂಬರ್ಬೇಕು ಅಂತ ನಾವು ಮುಂಚಿತವಾಗಲೇ ಹೇಳಿದ್ವಿ. ಸೊ ಅವರು ಅದೇ ತಕ್ಷಣ ಅದೇ ಟೈಮ್ಗೆ ಕರೆಕ್ಟಾಗಿ ಕರ್ಕೊಬಂದರು. ಸೊ ನಾವು ಕೂಡ ಎಲ್ಲ ರೆಡಿಯಾಗಿದ್ವಿ. ಇನ್ನು ಹಸುಗಳು ಬಂದಾದಮೇಲೆ ಅದಕ್ಕೆ ಪಾದಗಳನ್ನು ತೊಳೆದು, ಹಾಗೆ ಅರಿಶಿನ ಕುಂಕುಮ ಹೂವು ಹಾಗೆ ಬಟ್ಟೆಯನ್ನು ಹಾಕಿ ನಾವು ಪೂಜೆ ಎಲ್ಲ ಮಾಡಿದ್ವಿ. ಇನ್ನು ಈ ಗೃಹ ಪ್ರವೇಶದಲ್ಲಿ ಗೋಪೂಜೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಗೋವಿನಲ್ಲಿ ಎಲ್ಲ ದೇವತೆಗಳು, ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ. ಸೊ ಇಂತಹ ಗೋಪೂಜೆಯನ್ನು ಮಾಡಿದ್ರೆ ಎಲ್ಲ ದೇವತೆಗಳಾಗೆ ನಾವು ಪೂಜೆ ಮಾಡಿದ ಹಾಗೆ ಫಲ ಸಿಗುತ್ತೆ ಅಂತ ಪುರೋಹಿತರು ಹೇಳಿದರು. ಸೊ ಅದಕ್ಕೋಸ್ಕರನೇ ಫಸ್ಟು ಗೃಹ ಪ್ರವೇಶದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಗೋಪೂಜೆಯನ್ನು ಮಾಡಿದ್ವಿ. ಇನ್ನು ಗೃಹ ಪ್ರವೇಶದ ದಿನ ಮೊದಲ ಪೂಜೆ ನಾವು ಹಸುವಿಗೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದು. ಸೊ ಆದ್ದರಿಂದ ಫಸ್ಟು ಹಸುನ ಮನೆ ಒಳಗೆ ಕರ್ಕೊಂಬರೋಕ್ಕಿಂತ ಮುಂಚೆ ಹಸುವಿಗೆ ಏನಾದರೂ ಒಂದು ಕೊಡಬೇಕು ಆಹಾರನ ಅಂತ ಹೇಳಿದರು. ಸೊ ಅದೇ ರೀತಿ ನಾವು ಕೂಡ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ಕೊಡ್ತಿದ್ವಿ. ಸೊ ಹಸುನು ಕೂಡ ಚೆನ್ನಾಗಿ ತಿಂತಿತ್ತು. ಇನ್ನು ಹಸು ಮತ್ತು ಕರು ಒಳಗೆ ಬಂದರೆ ಆ ಮನೆ ಅಭಿವೃದ್ಧಿ ಆಗುತ್ತೆ, ಮತ್ತು ಯಾವುದೇ ರೀತಿ ಸಂಕಷ್ಟಗಳಿರೋದಿಲ್ಲ, ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಹಸುನ ಒಳಗೆ ಕರ್ಕೊಂಬರೋದು. ಸೊ ಇನ್ನು ಹಸುವಿಗೆ ನಾವು ಬೆಲ್ಲ ಹಾಗೆ ಅಕ್ಕಿಯನ್ನು ಕೊಟ್ವಿ. ಸೊ ಹಸು ಕರು ಎರಡೂ ಕೂಡ ತಿಂತು. ಸೊ ತಿಂದಿದ್ದಾದಮೇಲೆ ಅದಕ್ಕೂ ಕೂಡ ನಾವು ಪೂಜೆ ಮಾಡಿದ್ರು. ಸೊ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಮಂಗಳಾರತಿ ಎಲ್ಲ ನಾವು ತೊಗೊಂಡ್ವಿ. ಸೊ ಇನ್ನು ಮಂಗಳಾರತಿ ಎಲ್ಲ ತೊಗೊಂಡಿದ್ದಾದಮೇಲೆ ಹಸು ಮತ್ತು ಕರುವಿನ ಸುತ್ತಲೂ ಕೂಡ ಪ್ರದಕ್ಷಿಣೆ ಬಂದು 3 ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದರು. ಸೊ ಹಸುವಿನ ಹಾಗೆ ಕರು ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಮಾಡಿ, ಹಾಗೆ ಹಸುವಿನ ಪಾದವನ್ನು ಮುಟ್ಟಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಸೊ ಪುರೋಹಿತರು ಹೇಳಿದ್ರು ಹಸುವಿನ ಒಂದು ವಿಗ್ರಹನ ಈ ಒಂದು ಹಸು ಮತ್ತು ಕರುಗೆ ಮುಟ್ಟಿಸಿ ಮನೆಯ ಎಲ್ಲ ಗೋಡೆಗಳಿಗೂ, ಮನೆಯ ಎಲ್ಲ ಒಂದು ಜಾಗಗಳಿಗೂ ಹೋಗಿ ಬರಬೇಕು ಅಂತ ಹೇಳಿದರು. ಸೊ ಯಾಕಂದರೆ ಹಸು ಮೇಲೆ ಬರೋಕ್ಕಾಗೋದಿಲ್ಲ. ಸೊ ಅದರಿಂದ ಆ ವಿಗ್ರಹನ ಹಸುವಿಗೆ ಮುಟ್ಟಿಸಿ ನಾವು ತೊಗೊಂಡೋಗಿ ಮನೆಯ ಎಲ್ಲ ಮೂಲೆಗಳಿಗೂ ಹೋಗಿ ಬಂದರೆ ಹಸು ಎಲ್ಲ ಕಡೆನೂ ಬಂದಷ್ಟೇ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ನಾನು ಎಲ್ಲ ಹಸುವಿನ ಹಂಗೆ ಮುಟ್ಟಿಸಿ ನಾನು ಮನೆಯ ಎಲ್ಲ ಒಂದು ಭಾಗಗಳಿಗೂ ಹೋಗಿ ಬಂದೆ. ಸೊ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಸೊ ಹಸು ಕರನ್ನ ಒಳಗೆ ಕರ್ಕೊಂಡು ಬಂದರು. ಫಸ್ಟು ತುಂಬ ಅದು ಹಸು ಮತ್ತು ಕರು ಒಳಗೆ ಬರೋದಕ್ಕೆ ತುಂಬ ಹೆದರಿಕೆ ಪಡ್ತಿತ್ತು, ಬಟ್ ಹೊಸ ಜಾಗ ಅಂತ. ಬಟ್ ಆಮೇಲೆ ನೀಟಾಗಿ ಹಸು ಮತ್ತು ಕರು ನೀಟಾಗಿ ಒಳಗೆ ಬಂತು. ಸೊ ನಮಗಂತೂ ಖುಷಿ ಆಯಿತು. ಸೊ ಒಳಗೆ ಬಂದಿದ್ದೆ, ಯಾಕಂದರೆ ಕೆಲವೊಂದು ಹಸು ಮತ್ತು ಕರುಗಳು ಮನೆ ಒಳಗೆ ಬರೋದಿಲ್ಲ. ಸೊ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಇಲ್ಲಿ ಈಸಿಯಾಗಿ ಮನೆ ಒಳಗೆ ಅದು ಬಂದು ಹೋಯಿತು. ಸೊ ಫೈನಲಾಗಿ ಗೋಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಇನ್ನು ಗೋಪೂಜೆ ಎಲ್ಲ ಮಾಡಿದ್ದಾದಮೇಲೆ ಗಂಗೆ ಪೂಜೆಯನ್ನು ಮಾಡ್ತಿದ್ದಾರೆ. ಸೊ ನಾವು ಹಸು ಮತ್ತು ಕರುನ ಕಳಿಸ್ಕೊಟ್ಟಿದ್ದಾದಮೇಲೆ ಗಂಗೆ ಪೂಜೆಯನ್ನು ಮಾಡ್ತಿದ್ದಾರೆ. ಇಲ್ಲೇ ನಮ್ಮ ಮನೆ ಗ್ರೌಂಡ್ ಫ್ಲೋರಲ್ಲೇ ಒಂದು ನೀರಿನ ವ್ಯವಸ್ಥೆ ಮತ್ತು ಇದು ಸಂಪೆಲ್ಲ ಮಾಡಿದ್ವಿ. ಸೊ ಅಲ್ಲೇ ಪುರೋಹಿತರು ಪೂಜೆನ ಮಾಡ್ತಿದ್ದಾರೆ. ಇಲ್ಲಿ ಗಂಗೆ ಪೂಜೆಯಲ್ಲಿ ನೀರಿಗೆ ನಾವು ಅರಿಶಿನ, ಸ್ವಲ್ಪ ಕುಂಕುಮ, ಅಂದರೆ ಒಂದು ಚಂಬಲ್ಲಿ ನೀರನ್ನ ಎತ್ಕೊಂಡು ಅರಿಶಿನ ಕುಂಕುಮ ಹಾಕಿ ಮತ್ತು ಸ್ವಲ್ಪ ಅಕ್ಷತೆ ಎಲ್ಲ ಹಾಕಿ ಅದಕ್ಕೆ ಮಂಗಳಾರತಿನ ಮಾಡಬೇಕು. ಸೊ ಮಾಡಿದ್ದಾದಮೇಲೆ ಡೈರೆಕ್ಟ್ ಆ ಸಂಪಿಂದ ಒಂದು ಚಮನ ನೀರನ್ನ ಎತ್ಕೊಂಡು ಹೋಗಿ ಹೊಸ್ಲೆಲ್ಲ ತೊಳೆದು ನೀಟಾಗಿ ಹೊಸ್ಲು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು. ಸೊ ಅದೇ ರೀತಿ
ನಾವು ಗಂಗೆ ಪೂಜೆ ಎಲ್ಲ ಮಾಡ್ತೀವಿ. ಮೇನ್ ಗೃಹ ಪ್ರವೇಶದಲ್ಲಿ ಗೋ ಪೂಜೆ, ಹೊಸ್ಲು ಪೂಜೆ, ಹಾಲು ಉಗ್ಸೋದು, ಹಾಗೆ ಗಂಗೆ ಪೂಜೆನೇ ತುಂಬ ಇಂಪಾರ್ಟೆಂಟು. ಸೊ ಇದರಿಂದನೇ ಕಂಪ್ಲೀಟ್ ಆಗೋದು ಗೃಹ ಪ್ರವೇಶ. ಸೊ ಅದೇ ರೀತಿ ಪುರೋಹಿತರು ಹೇಳ್ದಂಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸಂಪಿಂದ ಒಂದಿಷ್ಟು ಚಮನ ನೀರನ್ನ ತೊಗೊಂಡು ಸೊ ಮೇಲುಗಡೆ ಹೊಸ್ಲು ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಸೊ ಇನ್ನು ಹೊಸ್ಲು ಪೂಜೆಯಲ್ಲಿ ನಮ್ಮ ಮನೆ ದೇವ್ರ ಫೋಟೋ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಸೊ ಅಲ್ಲಿ ಮೇನ್ ಹೊಸ್ಲಿಗೆ ಕಾಯಿನ್ ಎಲ್ಲ ಇಟ್ಟು ನೀಟಾಗೆ ಹೊಡಿತಾರೆ. ಸೊ ಅದಾದಮೇಲೆ ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲು ಪೂಜೆಗೆ ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ಅಕ್ಕಿ ಸೇರನ್ನ ಒದಿಸ್ತಾರೆ. ಸೊ ಅದೆಲ್ಲ ಆಗಿದ್ದಾದಮೇಲೆ ಸೊ ತುಳಸಿನೆಲ್ಲ ನೀಟಾಗೆಲ್ಲ ರೆಡಿ ಮಾಡಿಸ್ತಿದ್ರು. ತುಳಸಿಗೂ ಕೂಡ ನಾವೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಮೇನು ತುಳಸಿ ಪೂಜೆ, ಹೊಸ್ಲು ಪೂಜೆ, ಹಾಗೆ ಗಂಗೆ ಪೂಜೆ ಎಲ್ಲ ಆದಮೇಲೆ, ಹಾಗೆ ಗೋ ಪೂಜೆ ಎಲ್ಲ ಆಗಿದ್ದಾದಮೇಲೆ ಮೇನ್ ಇದೇ ಇಂಪಾರ್ಟೆಂಟು ಗೃಹ ಪ್ರವೇಶಕ್ಕೆ. ಏನು ಮೇನ್ ಇಂಪಾರ್ಟೆಂಟು ಅಂತಂದರೆ ಹಾಲು ಉಗ್ಸೋದು. ಸೊ ಇಲ್ಲಿ ನಮಗೆ ಇಟ್ಕೆಯಲ್ಲಿ ಹಾಲು ಉಗ್ಗಿಸ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಪುರೋಹಿತರು ಹೇಳಿರಂಗೆ ಇಟ್ಕೆಯಲ್ಲಿ ಏನಾದರೂ ಹಾಲು ಉಗ್ಸಿದ್ರೆ ಮೇನ್ ಕೊನೆವರೆಗೂ ನಾವು ಇಟ್ಕೆಯಲ್ಲೇ ಅಡುಗೆ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವೊಂದು ಗ್ಯಾಸ್ ಸ್ಟವ್ನ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಸೊ ಅದಕ್ಕೇ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಲಿನ ಪಾತ್ರೆ ಎಲ್ಲ ಇಟ್ಟು ಎಲ್ಲ ಉಗ್ಸೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಮೇನು ಫೈನಲಾಗಿ ಹಾಲು ಕೂಡ ಉಗ್ತು ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಹಾಲು ಉಕ್ಕಿದ್ರೆ ಆ ಮನೆ ಸಮೃದ್ಧವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದೊಂದು ನಂಬಿಕೆ. ಸೊ ಇನ್ನು ಹಾಲು ಉಕ್ಕಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ಸಾಂಗ್ನ ಹಾಡಿದ್ರೆ ಸೊ ತುಂಬ ಒಳ್ಳೆಯದು ಮನೆಗೆ ಅಂತ ಪುರೋಹಿತರು ಹೇಳಿದರು. ಸೊ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಒಂದು ಹಾಡುಗಳನ್ನೆಲ್ಲ ಹಾಡ್ತಿದ್ವಿ. ಸೊ ಇನ್ನು ಸತ್ಯನಾರಾಯಣ ಪೂಜೆಗೆ ಇನ್ನೂ ತುಂಬ ಟೈಮ್ ಇತ್ತು. ಸೊ ಅದಕ್ಕೆ ಮೊದಲಾಗಿ ಗಣಪತಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಣ ಅಂತ ಹೇಳಿದರು. ಸೊ ಮೊದಲಿಗೆ ಅಮ್ಮ ಇಲ್ಲಿ ಹಾಲೆಲ್ಲ ಉಗ್ಸಿದ್ದಾದಮೇಲೆ ಗಣಪತಿ ಪೂಜೆನ ಮಾಡ್ತಿದ್ದಾರೆ. ಇದೆಲ್ಲ ಆದಮೇಲೆ ಸ್ವಲ್ಪ 1 ಅವರ್ ಬ್ರೇಕ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೆಡಿಯಾಗಿ ಸತ್ಯನಾರಾಯಣ ಪೂಜೆಗೆಲ್ಲ ತಯಾರಿ ಮಾಡ್ಕೊಬೇಕು ಅಂತ ಹೇಳಿದರು. ಸೊ ಅದೇ ರೀತಿ ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ. स्वाहा नित्यलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वलक्ष्मी च प्रसन्नामो सर्वदा स्वाहा नित्यलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वलक्ष्मी च प्रसन्नामो सर्वदा स्वाहा. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾದಮೇಲೆ ನಾನು ಕೂಡ ರೆಡಿ ಆದೆ ಈಗ ಸತ್ಯನಾರಾಯಣ ಪೂಜೆಗೆ. ಸೊ ನಾನು ಕೆಳಗೆ ಬಂದೆ. ಮೇಲ್ಗಡೆ ಸತ್ಯನಾರಾಯಣ ಪೂಜೆಗೆ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡಾಗಲೇ ಪೂಜೆ ಶುರು ಮಾಡ್ತಿದ್ದಾರೆ. ಯಾಕಂದರೆ ಮೇಯ್ನಾಗಿ ಸತ್ಯನಾರಾಯಣ ಪೂಜೆ ನಡಿಬೇಕಾದ್ರೆ ಅದ್ರ ಕತೆ ಎಲ್ಲ ಕೇಳಬೇಕು, ಅದು ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಸ್ಟಾರ್ಟಿಂಗೇ ನಾನು ಹೋಗಿ ಕೂತ್ಕೊಂಡಿದ್ದೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕತೆ ಕೇಳೋಣ ಅಂತಲೇ. ಸೊ ಇನ್ನು ಎಲ್ಲ ಗೆಸ್ಟ್ಗಳು ಮತ್ತು ನಮ್ಮ ರಿಲೇಷನ್ಸ್ ಎಲ್ಲ ಒಬ್ಬೊಬ್ಬರಾಗಿ ಬರ್ತಿದ್ರು. ಸೊ ಫೈನಲಾಗಿ ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಮುಗೀತು. ಸೊ ಕತೆ ಎಲ್ಲ ಮುಗಿದು ಈಗ ಮಹಾಮಂಗಳಾರತಿ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಪೂಜೆ ಮುಗಿಯೋಷ್ಟರಲ್ಲೇ ನಮಗೆ 12 ಗಂಟೆ ಆಗಿತ್ತು. ಸೊ ಬೇಗನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಮಾಡಿದ್ರು, ಹಾಗೆ ಆದಷ್ಟು ಬೇಗನೆ ಎಲ್ಲ ಮುಗಿತು. ಸೊ ಎಲ್ಲರಿಗೂ ಈಗ ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ಊಟಕ್ಕೆಲ್ಲ ಕಳಿಸಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದವ್ರಿಗೆ ನಾವು ಇಲ್ಲಿ ಅರಿಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟು ಎಲ್ಲ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಆಂಟಿ ಮಕ್ಕಳೆಲ್ಲ ಕೊಡ್ತಿದ್ರು ರಿಟರ್ನ್ ಗಿಫ್ಟೆಲ್ಲ. ಒಂದು ಕಡೆ ಅಪ್ಪ ಅಮ್ಮ ರಿಲೇಷನ್ಸ್ನೆಲ್ಲ ಮಾತಾಡಿಸ್ತಿದ್ರು. ಅಕ್ಕ ಅರ್ಶಿನ ಕುಂಕುಮ ಕೊಡಕ್ಕ ಅಕ್ಕ ನೀನು ಕಂಟ್ರೋಲ್ ಮಾಡ್ಕೊಂಡು ಸಾಕು ಬಿಡು.
ಮೈದ್ನ ಆಗ್ಬೇಕು ಅವ್ರು ನನಗೆ ಇವ್ರಿಗೆಲ್ಲ ಬಾರ ಸಾಕ್ಷಿ ಬೇಗ ಬಾ. ಸೊ ಫೈನಲಾಗಿ ಗೃಹ ಪ್ರವೇಶ ಎಲ್ಲ ಮುಗೀತು. ಸೊ ಸ್ವಲ್ಪ ಜನ ಗೆಸ್ಟ್ ಮಾತ್ರ ಉಳ್ತಿದ್ರು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ. ಹಾಗೆ ಇಷ್ಟೊತ್ತು ನನ್ನ ಕಂಪ್ಲೀಟ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.